ನಾನು ಅಮ್ಮ ಗರ್ಭದಲ್ಲೇ ನಾನು ಇಂಡಸ್ಟ್ರಿ ಬಗ್ಗೆ ಕೇಳ್ತಾ ಇದ್ದೆ. ಬಿಕಾಸ್ ಅಪ್ಪ ಅಮ್ಮ ಇಬ್ಬರು ಕಲಾವಿದರು. ನನ್ನ ಅದೃಷ್ಟ ಏನು ಅಂದ್ರೆ ಅಮ್ಮ ಕನ್ನಡದಲ್ಲೇ ಆಕ್ಟ್ ಮಾಡಿದ್ರು. ಅಂಡ್ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಅಂಡ್ ಗ್ರೇಸಿಂಗ್ ದಿಸ್ ಅಕೇಶನ್. ಸೊ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಪೂರ್ಣಿಮಾ ಅವರು ಇರುವಾಗ ಹೇಳಿದೆ ನಾನು ನಮ್ಮ ಓಪನಿಂಗ್ ಅಲ್ಲಿ. ಅದಾದ್ಮೇಲೆ ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ಡಬ್ಬಿಂಗು ಎಲ್ಲ ಫಿಲಿಮ್ಸು ಅಪ್ಪನೇ. ಲೈಕ್ ಬಬ್ರುವಾಹನ ಆಗ್ಲಿ, ನಾನಿನ್ನ ಮರೀಲಾರಾಗ್ಲಿ. ಆ ಬಬ್ರುವಾಹನ ನನಗೆ ಇನ್ಸ್ಪಿರೇಷನ್. ನೀನೇನಾ ವೀರ ಬಬ್ರುವಾಹನ, ಶಿವಣ್ಣ ಮಣಿಪುರದ ಅರಸು ಅಂತ ಒಂದು ಡೈಲಾಗ್ ಇದೆಲ್ಲ, ಅದು ನನಗೆ ಇನ್ಸ್ಪಿರೇಷನ್ ಅಪ್ಪ. ಆ ಡೈಲಾಗ್ ನಿಂದಾನೇ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆದೆ. ಮೋರ್ ದೆನ್ 1000 ಫಿಲ್ಮ್ಸ್ ಐ ಡಬ್ಡ್. ಬಟ್ ಅದಕ್ಕೆ ಕಾರಣ ಬಬ್ರುವಾಹನನೇ. ಸರಿ, ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮನೆಯಲ್ಲಿ ಡಿಸ್ಕಷನ್ ಆಗುವಾಗ ನೀವು ಮೀಟ್ ಮಾಡ್ಬೇಕು ಅಂತ. ನನ್ನ ಅದೃಷ್ಟ ಅವ್ರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ನಿಮ್ ಮನೆಯಲ್ಲಿ ಅಪ್ಪಗೆ ಹೇಳ್ದೆ ನಾನು. ಆ ಡೈಲಾಗ್, నువ్వేనా బబ్రువాహన మణిపురానికి రాజు, ఆ జారిని పుత్రుడు పొంగే జల ప్రవాహాన్ని భరించవచ్చు, పర్వత పంక్తులను కేవలం పిడికిట బిగించవచ్చు, కాలనాగుని సైతం పాదాల కింద మర్దించవచ్చు, కానీ కానీ ఈ మాతృనిందను మాత్రం భరించలేను. అర్జున, పడుకున్న మృత్యుదేవతను నువ్వే మేల్కొలిపావు. మాతృదేవత పవిత్రతను పరిహసించి నీ చితిని నీవే సిద్ధపరుచుకున్నావు. నీ రక్షణ కోసం త్రినేత్రుడు మూడో కన్నే తెరవని, త్రివిక్రముడు సుదర్శన చక్రం వదలని, నీ ప్రలాపాలకు సరైన శాస్తి చేసి నీ దేహాన్ని ఖండ ఖండలుగా చీల్చి చెండాడుకుంటే నేను చిత్రాంగద బిడ్డ బబ్రువాహున్నే కాను. ನೋಡಿದ ತಕ್ಷಣ ಐ ಫೆಲ್ಟ್ ಈ ಡೈಲಾಗ್ ಹೇಳ್ಬೇಕಂತ. ಬಟ್ ಈಗ ಎಲ್ಲರ ಮುಂದೆ ಒಂದು ನೆಕ್ಸ್ಟ್ ಟೈಮು ನಾವಿಬ್ರು ಅರ್ಜುನ ಬಬ್ರುವಾಹನ ಮಾಡೋಣ ಅಪ್ಪ. ನಾವಿಬ್ರು ಡಿಸೈಡ್ ಮಾಡೋಣ. ನಾನು ಅರ್ಜುನ ಆದ್ರೆ ನೀನ್ ಬಬ್ರುವಾಹನ, ನೀನ್ ಬಬ್ರುವಾಹನ, ನಾ ಅರ್ಜುನ. ಅದು ನಾವಿಬ್ರು. ನೀವು ಕನ್ನಡದಲ್ಲೇ ಮಾಡೋಣ, ಓಕೆನಪ್ಪ? ಶಿವಣ್ಣ, ಓಕೆಪ್ಪ, ಓಕೆಪ್ಪ. ಸೊ ಆ ತರ ಅಲ್ಲಿಂದ ಶುರು ಆಗಿ ನನ್ನ ಅದೃಷ್ಟ ಮುದ್ದಿನ ಕಣ್ಮಣಿ, ವಿ ಆಕ್ಟೆಡ್ ಟುಗೆದರ್. ಈಗ ಪೃಥ್ವಿ ಹೇಳ್ತಾ ಇದೀವಲ್ಲಪ್ಪ, ಆವಾಗ ಶಿವಣ್ಣನ ಹೇಗ್ ನೋಡಿದ್ವಿ, ಇವತ್ತು ಅದೇ ನೋಡ್ತಾ. ಈಗ ನಾವಿಬ್ರು ಒಂದು ಫಿಲ್ಮ್ ಮಾಡ್ತಾ ಇದೀವಿ, ಬೇಲ್ ಅಂತ. ಆ ಎನರ್ಜಿ ಏನೋ ಗೊತ್ತಿಲ್ಲ, ಫುಲ್. ನಮಗ್ 6 o'clock ಆದ್ರೆ ಬಂಡಿಯಪ್ಪ ಅಂತ ನೋಡ್ತೀವಿ. ಅವ್ರು ಬೆಳಗ್ಗೆ 6 ಆದ್ರೂನು ಅಲ್ಲಿಂದ ಶಿಫ್ಟ್ ಏನೋ ಒಂದು ಹೋಗಿ ಶೋ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಎನರ್ಜಿ. ಬಟ್ ಅದಕ್ಕೆ ಅವ್ರದ್ದು ಈ ತರ ಇದೆ, ನಮ್ದು ಈ ತರ ಇದೆ. ನಾವು AK-47 ಮಾಡೋವಾಗ ಕನ್ನಡ ವರ್ಷನ್ ಅವ್ರದ್ದು, ತೆಲುಗು ವರ್ಷನ್ ನಂದು. ಆವಾಗಲೂ ಅಷ್ಟೇ, ನಾನು ಲಂಚ್ ಬ್ರೇಕ್ ಅಂದ ತಕ್ಷಣ ಆ ಪುಡಿ, ಈ ಪಚ್ಚಡಿ, ಆ ಪಚ್ಚಡಿ, ಸಾಯಿ ಅಂತ ಅವ್ರೇನು ತಗೋದೇ ಇಲ್ಲ. ಬಟ್ ಮುದ್ದಿನ ಕಣ್ಮಣಿ ಒಂದು ಮೇಲೆ 40 feet ಜಂಪ್ ಮಾಡ್ಬೇಕಪ್ಪ ರಾಮನಗರದಲ್ಲಿ. ಅವ್ರು ಮಾಡ್ಬಿಟ್ರು, ನನಗೆ ಭಯ, ಮಾಡ್ಲೇಬೇಕು ಅಂತ ಮೇಲೆ ತಳ್ಬಿಟ್ರು ಅವ್ರು, ಬಂದ್ಬಿಟ್ಟೆ ಕೆಳಗೆ. ಅದಾದ್ಮೇಲೆ AK-47 ಕ್ಲೈಮ್ಯಾಕ್ಸ್ ಅಲ್ಲಿ ಹೆವಿ ಆಕ್ಷನ್ 1 month ಶೂಟ್ ಮಾಡಿದ್ವಿ. ವಿ ರಿಯಲಿ ಮಿಸ್ ರಾಮು. ಆ ಟೈಮಲ್ಲಿ ಒಂದು ಅಫ್ ಶಾಟ್ ಇತ್ತು. ನಮ್ಮ ಅದೃಷ್ಟ ಏನಂದ್ರೆ ಇಬ್ಬರದು ಒಂದೇ ಡ್ರೆಸ್, ಒಂದು ಬ್ಲೂ ಜೀನು, ಮೇಲೆ ಒಂದು ಬ್ಲೂ ಶರ್ಟ್, ಡೆನಿನ್ ಶರ್ಟ್, ಇಬ್ಬರದು ಒಂದೇ. ಅಫ್ ಶಾಟ್ ಇವ್ರು ಮಾಡ್ಬಿಟ್ಟು ಬಂದ್ಬಿಟ್ರು. ನೆಕ್ಸ್ಟ್ ನಾನ್ ಮಾಡ್ಬೇಕು. ರಾಮ್ ಶೆಟ್ಟಿ ಅವರು, ಸಾಯಿ ಸರ್ ರೆಡಿ ಅಂದ್ರೆ, ಏನ್ ಸರ್ ಅಂದೆ. ಅಫ್ ಶಾಟ್ ಸರ್, ಇದೆಲ್ಲ ನಮಗೆ ಬರಲ್ಲ ಸರ್, ಡೂಪ್ ಮೇಲೆ ಬರ್ತಾರೆ, ನಾವು ಒಂದು ನಿಂತ್ಕೋತೀವಿ ಅಷ್ಟೇ ಅಂದೆ. ಇಲ್ಲಪ್ಪ ಆಗಲ್ಲ, ಇದೆಲ್ಲ ಕೇಳ್ಕೊಂತಿದ್ರು. ಜ್ಞಾಪಕ ಇದೆಯಾ ಶಿವಣ್ಣ? ಹಿ ಕೇಮ್ ಅಂಡ್ ಡಿಡ್ ಫಾರ್ ಮೈ ಆಸ್ ಅ ಡೂಪ್. ಅವರೇ ಬಂದು ಅಫ್ ಶಾಟ್ ನನಗೆ ಹೊಡೆದ್ರು ಅವರು. ಅದ್ಮೇಲೆ ಶಿವಣ್ಣ ಬಂದ್ಮೇಲೆ ನಾ ಬಂದು ಜಸ್ಟ್ ನಿಂತ್ಕೊಳ್ಳೋದಷ್ಟೇ. ಇದು ಹೈದರಾಬಾದ್ ಥಿಯೇಟರ್ ನೋಡ್ತಾ ಇದ್ದೀನಿ. ಕ್ಲಾಪ್ಸ್ ನನಗೆ, ಆ ಕ್ಲಾಪ್ಸ್ ಅವ್ರಿಗೆ ಸೇರ್ಬೇಕು. ಸೊ ಈಗ ಬೇಲಲ್ಲಿ ಒಂದು ಆಕ್ಷನ್ ಇದೆ, ಅದೇನೋ ಗೊತ್ತಿಲ್ಲ ಏನ್ ಮಾಡಿಸ್ತಾರ ಅವರು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್.